ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ. ಇಲ್ಲಿ ದಸರಾ, ವಿಶ್ವವಿಖ್ಯಾತ ದಸರಾ ನಡೀತದೆ. ವಸ್ತು ಪ್ರದರ್ಶನ 3 ತಿಂಗಳವರೆಗೆ ಇವತ್ತು ಸತತವಾಗಿ ಇಲ್ಲಿ ನಡೀತದೆ. ಜಂಬೂರಿ ಸವಾರಿ ನಂತರ ಯಾವುದಾದ್ರೂ ಅತ್ಯಂತ ಆಕರ್ಷಣೀಯವಾದಂಥದ್ದು ಇದೆ ಅಂದರೆ ಅದು ವಸ್ತು ಪ್ರದರ್ಶನ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಸುಮಾರು 30 ಇಲಾಖೆಯವರು ತಮ್ಮ ತಮ್ಮ ಮಳಿಗೆಗಳನ್ನು ಹಾಕಿ ಅವರ ಏನು ಉತ್ಪಾದನೆ ಇದೆ ಅಥವಾ ಏನು ಜನರಿಗೆ ಮಾಹಿತಿ ಕೊಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ರೈತರಿಗೆ ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಇವತ್ತು ಕೃಷಿ ಬೆಳೆಗಳಿರ್ಬೋದು, ಅದಕ್ಕೆ ಹೊಸದಾಗಿ ಏನು ಯಂತ್ರೋಪಕರಣಗಳಿದೆ ಅಥವಾ ನಮ್ಮಲ್ಲಿ ನವೀಕರಿಸಬಹುದಾದಂಥ ಇಂಧನದ ಬಗ್ಗೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು. ಇವತ್ತಿದು ಪರಿಸರ ಸ್ವಚ್ಛವಾಗಿ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅಂತ ನಾನು ಘೋಷಣೆ ಮಾಡಿದ್ದೆ. ಅದಕ್ಕೆಲ್ಲರ ಸಹಕಾರ ಅವರ ಸಂಪೂರ್ಣ ಬೆಂಬಲ ಬೇಕಾಗ್ತದೆ. ಆ ದೃಷ್ಟಿಯಿಂದಲೂ ಇವತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಯಾವ ರೀತಿಯಲ್ಲಿ ಅದಕ್ಕೆ ಪರ್ಯಾಯವಾಗಿ ಈ ಪ್ಲಾಸ್ಟಿಕ್ ಉಪಯೋಗ ಮಾಡದೆ ಇವತ್ತು ಏನು ಬಟ್ಟೆಯ ಬ್ಯಾಗ್ಗಳನ್ನು ಉಪಯೋಗ ಮಾಡುವಂಥದ್ದು, ಪ್ರಕೃತಿ ಪರಿಸರ ಸಂರಕ್ಷಣೆ ಬಗ್ಗೆ, ಅರಣ್ಯ ಸಂರಕ್ಷಣೆ ಬಗ್ಗೆ ಜನರಿಗೆ, ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ಮಾಹಿತಿ ಕೊಡುವಂಥದ್ದು, ಇತ್ತು ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ಜರುಗ್ತಾ ಇದ್ದಾವೆ. 3 ತಿಂಗಳು ಅಷ್ಟೇ ಅಲ್ಲ, ವರ್ಷಾನುಚಾರಿ ನಡಿಬೇಕು ಅನ್ನುವಂಥದ್ದು. ಆ ಒಂದು ದೃಷ್ಟಿಯಿಂದ ನಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಇದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದಾರೆ, ಅನುದಾನವನ್ನು ಕೊಡ್ತಾ ಇದ್ದಾರೆ. ಅತ್ಯಂತ ಯೋಗ್ಯವಾದಂಥ ಮತ್ತು ಅತ್ಯಂತ ಇವತ್ತು ಕ್ರಿಯಾಶೀಲರಾದಂಥ ಅಧ್ಯಕ್ಷರಾದ ಅಯೂಬ್ ಖಾನ್ ಅವರಿಗೆ ನೇಮಕ ಮಾಡಿದ್ದಾರೆ. ಅವರಿಗೆ ಜೊತೆಯಲ್ಲಿ ನಮ್ಮ ವಿಜಯಕುಮಾರ್ ಅವರಿದ್ದಾರೆ, ಇನ್ನು ಅನೇಕ ಅವರೆಲ್ಲ ನಮ್ಮ ಪಕ್ಷದ ಹಿರಿಯ ಪದಾಧಿಕಾರಿಗಳಿದ್ದಾರೆ. ಅವರ ಒಂದು ಆಡಳಿತದಲ್ಲಿ ಇನ್ನು ಉತ್ತರೋತ್ತರ ಈ ಒಂದು ವಸ್ತು ಪ್ರದರ್ಶನ ಅಭಿವೃದ್ಧಿ ಆಗ್ತದೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ನಂಬರ್ 1 ಇನ್ನೂ ಹೆಚ್ಚಿನ ಒಂದು ವಸ್ತು ಪ್ರದರ್ಶನ ಉನ್ನತೀಕರಣ ಆಗಲಿ, ಇದರ ಲಾಭ ಎಲ್ಲ ಸಾರ್ವಜನಿಕರಿಗೆ ದೊರಕಲಿ ಅಂತೇಳಿ ಮಾನ್ಯ ಅಯೂಬ್ ಖಾನ್ ಅವರ ನೇತೃತ್ವದಲ್ಲಿ ಹೊಸ ಭಾಷೆ ಬರೆಯಲಿ ಅಂತೇಳಿ ಹಾರೈಸಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾನೆ. ರಾಜ್ಯದಲ್ಲಿ ಆನೆಗಳ ಗಣತಿ ಪ್ರಾರಂಭ ಆಗಿದೆ, ಹೇಗೆ ನಡೀತಾ ಇದೆ? ನೋಡಿ, ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಂತಲ್ಲ, ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈಗ ನಗರೀಕರಣ ಆಗಿದೆ, ಇವತ್ತು ಅರಣ್ಯ ಕ್ಷೀಣಿಸ್ತಾ ಇದೆ, ನಾವು ಅರಣ್ಯ ಕಡೆ ಹೋಗ್ತಾ ಇದ್ದೇವೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದೆ, ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ, ಇವೆಲ್ಲ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾ ಇದ್ದೀವಿ. ಇಂಥದ್ರಲ್ಲಿ ಪ್ರಕೃತಿ ಪರಿಸರ ಉಳಿಬೇಕು, ಜೀವನೋಪಾಯನ ನಡಿಬೇಕು, ಮಾನವ ಪ್ರಾಣಿ ಈ ಸಹಬಾಳ್ವೆ ಬೇಕು. ಇವತ್ತು ಆ ಒಂದು ದೃಷ್ಟಿಯಿಂದ ಆನೆಗಳ ಹಾವಳಿಯಿಂದ, ಪುಂಡಾನೆ ಹಾವಳಿಯಿಂದ ಏನೊಂದು ಸಾವುಗಳಾಗ್ತಾ ಇದೆ, ಬೆಳೆ ನಷ್ಟ ಆಗ್ತಾ ಇದೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅನೇಕ ಸಭೆ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾವೇಶ ಮಾಡಿದ್ದೇವೆ, ತಜ್ಞರ ವರದಿಯನ್ನು ಪಡೆದಿದ್ದೇವೆ ಮತ್ತು ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಅರಣ್ಯದಿಂದ ಹೊರಗಡೆ ಬರುವ ರೀತಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದೇವೆ, ಟೆಂಟಿಕಲ್ ಫೆನ್ಸಿಂಗ್ ಹಾಕ್ತಾ ಇದ್ದೇವೆ, ಟ್ರೆಂಚಸ್ ಹಾಕ್ತಾ ಇದ್ದೇವೆ. ಅರಣ್ಯದಲ್ಲಿ ಅವಕ್ಕೆ ಬೇಕಾಗುವಂಥ ಆಹಾರ ಇವತ್ತು ಬೆಳೆಸ್ತಾ ಇದ್ದೇವೆ, ಇವತ್ತಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಆದರೂ ಇನ್ನೂ ಕೆಲವೊಂದು ಕಡೆ ಇವತ್ತು ಹೊರಗಡೆ ಬರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆನೆಗಳ ಬಿಹೇವಿಯರ್ ಏನಿದೆ ಅದ್ರ ಬಗ್ಗೆನೂ ಇವತ್ತು ಭಾಳಷ್ಟು ತಜ್ಞರ ಅಭಿಪ್ರಾಯವನ್ನು ಪಡಿತಾ ಇದ್ದೇವೆ. ನಮ್ಮ ಉದ್ದೇಶ, ಅರಣ್ಯ ಇಲಾಖೆ ಉದ್ದೇಶ ಒಂದೇ ಒಂದು ಸಾವುಗಳಾಗಬಾರ್ದು, ರೈತರ ಬೆಳೆ ನಷ್ಟ ಆಗಬಾರ್ದು ಅನ್ನುವಂಥದ್ದಿದೆ. ಅದನ್ನು ಕಾರ್ಯಗತ ಮಾಡಲಿಕ್ಕೆ ಜನರಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಭಾಳಷ್ಟು ಮಾನವ ಪ್ರಾಣಿ ಸಂಘರ್ಷದಲ್ಲಿ ತಡೆಗಟ್ಟುವಂಥದ್ದು ಅದಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ನಾವು ಈಗೇನು ಯೋಜನೆ ಹಾಕ್ಕೊಂಡಿದ್ದೇವೆ ಎಲ್ಲವೂ ಕಾರ್ಯಗತ ಆದ ಮೇಲೆ ಇನ್ನೂ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಆಗ್ತದೆ ಅನ್ನುವಂಥ ನಂಬಿಕೆ ಇದೆ. ಈ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳ ನಿರ್ಮಾಣ ಮಾಡುವಂಥದ್ದು, ಅತಿಕ್ರಮ ಪ್ರವೇಶ, ಇದರ ಬಗ್ಗೆ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಅಕ್ರಮ ರೆಸಾರ್ಟ್ಗಳಿಲ್ಲ. ಅರಣ್ಯದ ಹೊರಭಾಗದಲ್ಲಿ ಇವತ್ತು ಏನು ರೆಸಾರ್ಟ್ ಇದೆ ಅಥವಾ ಹೋಮ್ ಸ್ಟೇಗಳಿದ್ದಾವೆ, ಇದನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಇದೆ. ಅರಣ್ಯ ಇಲಾಖೆ ವತಿಯಿಂದ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಎಲ್ಲಿ ಈ ರೀತಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಏನಾದರೂ ಬರ್ತಾ ಇದ್ದರೆ ಅಥವಾ ನಮ್ಮ ವನ್ಯಜೀವಿಗಳಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಏನಾದರೂ ಚಟುವಟಿಕೆಗಳು ನಡೀತಾ ಇದ್ದರೆ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ನಮ್ಮ ಕಾಯ್ದೆಯಲ್ಲಿ ಅವಕಾಶ ಇದ್ದಂಥದ್ದು ಅಥವಾ ಜಿಲ್ಲಾಡಳಿತದ ಗಮನಕ್ಕೆ ಬಂದು ಅಂಥದ್ರ ಬಗ್ಗೆ
ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋಂಥ ಆದೇಶವನ್ನು ಕೊಟ್ಟಿದ್ದೇನೆ. ಸರ್, ಇತಿಹಾಸ ಇರುವಂಥ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ ಬಟ್ಟೆಯವ್ರನ್ನ ರಾಯಭಾರಿ ಮಾಡಿರೋದಕ್ಕೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಯಾರು ಇರಲಿಲ್ವಾ, ಬೇರೆಯವ್ರು ಕೊಡಬೇಕನ್ನೋ ಕನ್ನಡಿಗರು ಆದ್ಯತೆ ಕೊಡ್ತಾ ಇದ್ದೇವೆ. ಮುಂಬರುವಂಥ ದಿನಮಾನಗಳಲ್ಲಿ 99% ಕನ್ನಡಿಗರೇ ಇದ್ದಾರೆ. ಯಾಕೆಂದರೆ ಸರಿ ಒಂದು ಸರ್, ಈಗಾಗಲೇ ತಮ್ಮನ ಬಟ್ಟೆಯವ್ರಿಗೆ ವಿರೋಧ ಮಾಡ್ತಾ ಇದ್ದಾರೆ ಸರ್, ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ನೇಮಕ ಮಾಡೋದು ಅವಶ್ಯಕತೆ ಇಲ್ಲ, ಯಾಕೆಂದರೆ ಮೈಸೂರು ಸ್ಯಾಂಡಲ್ ಸೋಪು ಸಾಕಷ್ಟು ಜನಮನ್ನಣೆ ಗಳಿಸಿದೆ, ಏನು ವರ್ಲ್ಡಲ್ಲೂ ಕೂಡ ಸಾಕಷ್ಟು ಮನ್ನಣೆ ಗಳಿಸಿದೆ. ರಾಯಭಾರಿ ಬೇಕಿತ್ತ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳುತ್ತಾ ಇರೋದು. ನೋಡಿ, ಇವತ್ತು ಭಾಳಷ್ಟು ಜನ ಪರ ವಿರೋಧ ಅಭಿಪ್ರಾಯಗಳಿದ್ದೇ ಇರ್ತವೆ. ಓಕೆ, ರಾಯಭಾರಿ ನೇಮಕ ಮಾಡಬೇಕು ಅಂತಲೂ ಭಾಳಷ್ಟು ಜನ ಪ್ರತಿನಿತ್ಯ ಮಾಡ್ತಾರೆ, ಕೆಲವೊಂದು ಜನ ಮಾಡಬಾರ್ದು ಅನ್ನೋಂಥದ್ದು ಇರ್ತದೆ. ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ, ಅದು ಒಂದು ಒಳ್ಳೆಯ ಉದ್ದೇಶಕ್ಕೆ. ಇವತ್ತು ಒಳ್ಳೆಯ ಹೆಚ್ಚಿನ ಒಂದು ಪ್ರಚಾರ ಆಗಬೇಕು. ಇವತ್ತು ಇಡೀ ದೇಶದಾದ್ಯಂತ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ನ ಒಂದೇನು ಉತ್ಪಾದನೆ ಇದೆ ಇದು ಅವರಿಗೆ ಮುಟ್ಟಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಇಲಾಖೆಯವರು ಕ್ರಮ ತೆಗೆದುಕೊಂಡಿದ್ದಾರೆ. जनाब अयूब साहब, आज फॉरेस्ट मिनिस्टर ईश्वर खंडरे जी आए थे, उनको आप में तैनीयत दी और उन्होंने खुद तौर पर आपको तैनीयत पेश की है, आपके कई खिदमत को उजागर किया है, क्या कहना चाहेंगे? आज फॉरेस्ट मिनिस्टर ईश्वर खंडरे साहब का मैसूर के अंदर बहुत सारे प्रोग्राम्स थे। मेरे को सवेरे ही फ़ोन आया कि खंडरे साहब एग्जीबिशन अथॉरिटी ऑफिस को आना चाहते हैं, तो हमारे डीसीसी प्रेसिडेंट विजय कुमार ने कहा कि खंडरे साहब 2 बजे आ रहे हैं, आप भी आ जाओ। तो हम सब लोग जमा हुए थे, यहाँ पे आकर देखकर उन्होंने खुशी का इजहार किया और मुझे इज़्ज़त अफजाई भी की। खुशी है कि फॉरेस्ट मिनिस्टर, ये कैबिनेट रैंक मिनिस्टर है, वो इस कर्नाटक एग्जीबिशन अथॉरिटी पर आकर, और यहाँ पर एक काम भी था जो हर साल फॉरेस्ट जो बनता है एग्जीबिशन के अंदर, वो पिछले बार बहुत डिले कर दिए थे बनाने में। बहुत सारे लोग उस फॉरेस्ट को देखने से महरूम रह गए थे। तो इस बार मैंने उनको कहा कि लास्ट टाइम ऐसा हो चुका है, इस बार नहीं होना चाहिए। फिर एग्जीबिशन 3-4 महीने में फिर शुरू होने वाली है, तो तुरंत ही सीसीएफ को फ़ोन कर उन्होंने इस बार पहले दिन से ही इसका एग्जीबिशन का आगाज़, फॉरेस्ट का आगाज़ होना चाहिए, उसे लेट नहीं करना चाहिए और अच्छे तरीके से ही बनाना चाहिए। ऑलरेडी ऑर्डर किया और आने वाले दिनों में एग्जीबिशन के लिए जो भी हो सकता है मैं फॉरेस्ट डिपार्टमेंट से मदद करने का वादा भी कर गए। ये बहुत बड़ी खुशी की बात है। सर, हंगामी तौर पर जो है इजलास हुआ, क्योंकि आप बता रहे थे कि भी कल सुबह में ही इसको जो है अरेंज किया था, तो सारे के सारे जो है जितने भी कांग्रेस के कारकुनान हैं और आपके जितने भी जो है यहाँ के एग्जीबिशन के जितने भी मेम्बरान हैं, वो सब यहाँ पर दाखिल हुए। क्योंकि बरसात का मौसम है, बहुत ज़्यादा जोर से जो है बरसात भी आ रही है, उसके बावजूद भी सारे लोग जो है यहाँ पर मौजूद रहे, उसके लिए आपका क्या कहना है? ये उनकी मोहब्बत है जो मेरे लिए जाहिर करते हैं। वक्तन जब भी आवाज़ दूँ तो लब्बैक कहकर सब लोग जुड़ जाते हैं। ये आपस में ये वर्कर्स या चेयरमैन इस तरीके का मामला नहीं है, हम सब लोग दोस्त की तरह काम करते हैं। जब भी वक्त पड़ता है तो वो लोग मेरे लिए आ जाते हैं और उनके लिए मैं भी चले जाता हूँ। सर, बहशत चेयरमैन, आने वाले दिनों में आपकी क्या और प्लान है सर बेहतर बनाने के लिए एग्जीबिशन? मैं एग्जीबिशन, इस साल की एग्जीबिशन जो है स्टार्ट करने वक्त मेरा मंसूबा है कि ये सिर्फ कर्नाटका मैसूर एग्जीबिशन बनकर ना रहे, ये एक टूरिज़्म सेंटर बन जाए, जिससे साल में 3 महीने या 4 महीने चलती है, ये 4 महीने चलने के बजाय ये साल भर चले। तो यहाँ पर एक
बेहतरीन म्यूजिकल फाउंटेन आ रहा है और इसके साथ साथ कमर्शियल ब्लॉक भी रिनोवेट किया जा रहा है और उसके साथ साथ ड्रैगन बोटिंग पॉइंट फ्लोटिंग ड्रैगन बोलकर एक प्रोग्राम ला रहे हैं हम, जहां पर लेक बना रहे हैं तकरीबन 1 एकड़ की जगह में, जिसमें बोटिंग होगी, उसके बीच में एक ड्रैगन होगा। इस तरीके से नए नए प्रोग्राम्स यहाँ पर लाकर इम्प्लीमेंट कर आने वाले दिनों में एग्जीबिशन को टूरिज्म सेंटर बनाना चाहता हूँ। सर, पिछली मरतबा हमने आपसे सवाल किया था एग्जीबिशन के आगाज़ से पहले, जब आपने चार्ज लिया था, सर स्कूल के बच्चों के लिए खुसूसन यहाँ पे नॉलेज हासिल करने के लिए क्या सहूलत दी जाएगी, तो आपने कहा था कि बिल्कुल इसको किया जाएगा। क्या किया सर? यहाँ पर इस कनाडा कारंजी बिल्डिंग के अंदर एक कावेरी लाइफ लाइन बोलकर एक म्यूजियम है, जहाँ पर कावेरी जो नदी है जहाँ से शुरू होती है और जहाँ पर जाकर ख़त्म होती है, और उसके दौरान जो भी इलाके मिलते हैं, जो भी तरीक़े से ज़मीनें रहते हैं, वो क्या है, किधर है, किस तरीके से आ रही है, डैम कहाँ बन रहा है, वो पूरा एक म्यूज़ियम इस बिल्डिंग के अंदर है। उसको देखने के लिए, उसको समझने के लिए, ये तो बच्चों की पढ़ाई में भी एक सब्जेक्ट है कावेरी, तो उसको नॉलेज के लिए ये शुरू किया गया है। वो कभी भी आए तो फ्री उनको दाखिला है, हम फ्री दिखाएंगे। सर, पिछले एग्जीबिशन में प्राइम अट्रैक्शन आपका वो जो पैलेस के टैबलोस थे वो थे सर, तो इस साल क्या कुछ प्लानिंग है सर? इंशाल्लाह अभी 3-4 महीने हैं, जो म्यूजिकल फाउंटेन बन रहा है वो एक सेंटर पॉइंट ऑफ द अट्रैक्शन बनेगा, सिर्फ मैसूर के लिए नहीं, सारे कर्नाटक के लिए, और मैं अभी बढ़कर कहूँ तो साउथ इंडिया के लिए एक बेहतरीन म्यूजिकल फाउंटेन यहाँ पर आएगा। उसके साथ साथ बेलूर हड़ेबीड़ उसकी शैली में, उसके मुताबिक एक कमर्शियल कॉम्प्लेक्स बनाया जाएगा, जगह जहाँ पर 150 फुट 3 दुकानें रहेंगे, और व्यापारियों के लिए अगर आदमी अंदर घुसा तो बेलूर हड़ेबीड़ के अंदर ही जाकर ये देखा जाएगा। और फ्लोटिंग फाउंटेन जो बच्चों के लिए बनाया जा रहा है, ड्रैगन फ्लोटिंग फाउंटेन बोलकर नाम दिया जा रहा है उसका, वहाँ पर भी बच्चों के एंटरटेनमेंट के लिए रहेगा उस जगह। तो इस सब नेक्स्ट एग्जीबिशन के लिए शायद आ जाए। सर, वज़ीर जंगलात जिस तरह आज दफ्तर में आए, तो उनकी तरफ से आपके लिए क्या उम्मीद दी गई कि भाई वो आगे बढ़ चढ़ कर जो है मैसूर शहर की, पूरे कर्नाटक के लिए बहुत ही आला पैमाने पर एग्जीबिशन होती है, तो उनकी तरफ से आपके लिए क्या इमदाद होगा, क्या करना चाहते हैं? पहले ही कहा कि मैं एग्जीबिशन के अंदर एक जंगल तो पहले से ही बनता रहता होता आ रहा है, इस बार बेहतरीन तरीके से जंगल बना और टाइम पर बने, तो उसके लिए तो ऑलरेडी हिदायत अभी दी गई है। मिनिस्टर साहब ने CCF से बात कर कहा गया है कि पहले दिन जो एग्जीबिशन स्टार्ट होगी उसी दिन से इस बार का जंगल भी रेडी होना चाहिए, तो एक बहुत बड़ी बात है। उसके साथ साथ अब हम ब्रांड मैसूर बोलकर हम जो चलाते हैं, वहाँ पर हम सैंडलवुड को लाकर डिस्प्ले करने का रहता है, सैंडल सोप यूज़ करने का रहता है, मैसूर ब्रांड के अंदर, ब्रांड मैसूर बोलते हैं, उसके अंदर तो सैंडलवुड लाकर रखकर लेकर जाना वो भी एक बहुत बड़ा काम है। पिछले बार हम उसको लाकर रखने के लिए बहुत ही मुश्किलें पड़ी थी, जहाँ तक CM का इन्फ्लुएंस यूज़ करना पड़ा था हमको उस काम करने के लिए, तो इस बार इनसे बात किया हूँ, तो ये खुशी मान लिया हम करेंगे। सर, एक आखिरी सवाल ये है कि हज़रत टिपू सुल्तान शाही रहमतुल्लाह अलैह का उर्स शरीफ मंगल को, सर दशहरा जो तमाम फॉरेन लोग भी यहाँ पे पहुँचते हैं, एक मशहूर त्यौहार होता है, वो जुलूस में पिछले कई सालों से हज़रत टिपू सुल्तान शाही रहमतुल्लाह अलैह का टैबलो को नज़रअंदाज किया जा रहा है। कई साल पहले हमने देखा है कि हज़रत टिपू सुल्तान शाही का बाकायदा टैबलो हुआ करता था, अभी कांग्रेस गवर्नमेंट है, क्या आपकी तरफ से कुछ कोशिश की नहीं, जाएगी? पिछले बार जहाँ तक मैं देखा हूँ दशहरा प्रोसेशन में टिपू सुल्तान का एक टैबलो था, नहीं, अभी जो गुजरा है उसमें नहीं था सर। नहीं वो टिपू सुल्तान, थोड़ा गौर करें, आप सिद्धरामैया से ताल्लुकात अच्छे हैं तो इंशाल्लाह अगर नहीं रहा तो जी। अच्छा। ಅದನ್ನು ರಿವ್ಯೂ ಮಾಡ್ತೀನಿ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡಿ ನಾನು 4:15 ಅಂದರೆ 5 ಗಂಟೆಗೆ ಒಂದು ಸಮಾರೋಪ ಸಮಾರಂಭ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ರಿ ಅಯ್ಯೋ ಸರ್, ಈಗ ಎಕ್ಸಿಬಿಷನ್ ಶೈಲಿಯಲ್ಲಿ ಈ ದಸರಾ ವಸ್ತು ಪ್ರದರ್ಶನ ಕಚೇರಿಗೆ ಬಂದಿದ್ದೇನೆ, ಪ್ರಾಧಿಕಾರ ಕಚೇರಿಗೆ. ನನ್ನ ಜೊತೆ ನಮ್ಮ ಅಯೂಬ್ ಖಾನ್ ಮತ್ತೆ ವಿಜಯ್ ಕುಮಾರ್ ಅವರು ನಮ್ಮ DCC ಪ್ರೆಸಿಡೆಂಟ್ ಇದ್ದಾರೆ. ಲಾಸ್ಟ್ ಟೈಮ್ ದಸರಾದಲ್ಲಿ ಇಲ್ಲೊಂದು 3 ಎಕರೆ ಜಮೀನು ಅರಣ್ಯ ಮಾಡಲಿಕ್ಕೆ ಬಿಡ್ತಾರಂತೆ ವಸ್ತು ಪ್ರದರ್ಶನದಲ್ಲಿ. ಹೋದ್ ಸಲ ಸರಿಯಾಗಿ ಆಗಿಲ್ಲ ಅಂತಾರೆ. ಹೌದೌದು, ಅದು ಯಾಕೆ ಅಂತ ಕೇಳಿ
ಮತ್ತೆ ಈ ಸಲ ರಿಪೀಟ್ ಆಗಬಾರ್ದು. ಮಾಡಿದಿರಿ, ಲೇಟ್ ಆಯ್ತಂತೆ. ತುಂಬಾ ಲೇಟ್. ತುಂಬಾ ಜೊತೆಲಿ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಮಾತಾಡಿ. ಓಕೆ. ಹೊಸದಾಗಿ ಮಾಡಿದ್ರಾ, ರಿನ್ಯೂ ಮಾಡಿದ್ರಾ? ಈ ಜಾಗ ಎಲ್ಲ ಇರ್ಖಾನ್ ಅವ್ರೆ, ಬಜೆಟ್ ಇದೆ ಅದಕ್ಕೆ. ಆಕ್ಷನ್ ಮಾಡ್ತೀವಿ. ಒಂದು ವರ್ಷಕ್ಕೆ ಅದಾದ್ರೂ ನೀವೀಗ ಸ್ಯಾಲ್ರಿ ಎಲ್ಲ ಮೇಂಟೆನೆನ್ಸು ಸರ್ಕಾರ ಪ್ಲಸ್ ಈ ಸತಿ ಸಾಹೇಬರು ಇಡೀ ಸ್ಟೇಟ್ ಅಲ್ಲೇ ಮಾಡಿ ಅಂತ ಹೇಳಿ 5 ಜಿಲ್ಲೆಗಳಿಗೆ ಆದೇಶ ಕೊಟ್ಟರು ನಮಗೆ. ಓಕೆ. ಬೆಳಗಾಮು ಮತ್ತೆ ಬಳ್ಳಾರಿಗೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ರೆ ಒಂಥರ ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿ 5 ಜಿಲ್ಲೆ ಕೊಟ್ಟರು. ಫಸ್ಟ್ ಅಲ್ಲಿ 2 ಜಿಲ್ಲೆ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಜಾಗ ಈಗ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಜಾಗ ಇದೆ ಅದಕ್ಕೆ ಈಗ? 83 ಎಕರೆ ಜಾಗ ಇದೆ. 93 ಎಕರೆ ಇವೆಲ್ಲ ಲಕ್ಷಿದ್ರೆ ವಿಶಾಲವಾದಂತಹ ರಸ್ತೆಗಳಿದಾವೆ. ಬ್ಯೂಟಿಫುಲ್ ಆಗಿ ಅತ್ಯಂತ ಸುಂದರವಾದಂತಹ ವೃತ್ತಗಳಿದ್ದಾವೆ. ನಿಮ್ಮಲ್ಲಿ ಅರಮನೆಗಳಿದಾವೆ. ಎಲ್ಲಾ ರೀತಿಯಲ್ಲಿ ನಿಮಗೆ ಎಲ್ಲಾನೇ ಎಲ್ಲ ಯಾವ ಇದರಲ್ಲಿ ಮುಖ್ಯಮಂತ್ರಿ ಅವರು ಇದ್ದಾರೆ. ಸಿಎಂ ಸರಿ ಭಾಗದವರೇ ಇದ್ದಾರೆ, ದೇವರಾಜರ್ಸು ಇಲ್ಲಿ ಭಾಗದವರೇ. ಹೀಗಾಗಿ ಈ ಎಕ್ಸಿಬಿಷನ್ ಕೇಂದ್ರ ಬಿಂದು ಆಗೋದು ಫಾರೆಸ್ಟ್. ಎಲ್ಲರಿಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮದಿಂದ ನಿಮಗೆಲ್ಲ ಸ್ವಾಗತ ಕೋರುತ್ತೀನಿ. ಮೊದಲನೇದಾಗಿ ನಮ್ಮ ಸಾಮಾನ್ಯ ಅರಣ್ಯ ಸಚಿವರು ಗೌರವಿತ ಈಶ್ವರ ಖಂಡ್ರೆ ಸಾಹೇಬರಿಗೆ ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರ ಮತ್ತು ನಗರ ಕಾಂಗ್ರೆಸ್ ಸಮಿತಿಯಿಂದ ಹಾಗೂ ಎಲ್ಲರ ಪರವಾಗಿ ನಮಗೆ ಉತ್ಪೂರ್ಣವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಡೈನಾಮಿಕ್ ಲೀಡರ್, ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರು ಡಾಕ್ಟರ್ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಅವರು ನಮ್ಮ ವಸ್ತು ಪ್ರದರ್ಶನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ವರ್ಷ ದಸರಾದಲ್ಲಿ ಒಂದು ಆಕರ್ಷಣೀಯವಾಗಿ ಒಂದು ವಸ್ತು ಪ್ರದರ್ಶನ ದೀಪ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ವಿಶೇಷವಾಗಿ ನಡೆಸಿ ಇವತ್ತು ಸನ್ಮಾನಕ್ಕೆ ಪಾತ್ರರಾದಂತ ಅಯ್ಯೂಬ್ ಖಾನ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಮಾಜಿ ಮೇಯರಾದ ಪುಷ್ಪಲತಾ ಚಿಕ್ಕಣ್ಣ ಅವರು ಬಂದಿದ್ದಾರೆ. ಅವರು ನಮ್ಮ ಪ್ರಾಂತ್ಯದಲ್ಲಿ ನಮ್ಮ ಮಾಜಿ ಮೇಯರಾದ ಪುಷ್ಪಲತಾ ಚಿಕ್ಕಣ್ಣ ಅವರು ಬಂದಿದ್ದಾರೆ. ಅವರು ನಮ್ಮ ಪ್ರಾಧಿಕಾರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಮೇಯರಾದ ಮೋಹನಮಣಿ ಮೇಡಮ್ ಬಂದಿದ್ದಾರೆ. ಅವರು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಸತತವಾಗಿ 4 ಬಾರಿ ಗೆದ್ದಿರುವಂತಹ ಹಸರತ್ತುಲ್ಲಾ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ನಮ್ಮ ಅದೇ ರೀತಿಯಲ್ಲಿ ಈ ವರ್ಷ ಇವತ್ತು ಸನ್ಮಾನಕ್ಕೆ ಪಾತ್ರರಾದಂತ ಅಯ್ಯೂಬ್ ಖಾನ್ ಅವರು ಇಲ್ಲಿ ಉಪಸ್ಥಿತಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ.